ಟಾರ್ಗೆಟ್ಗೆ ಮತ್ತು ಸ್ವಾಗತ. ಈಗ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಅಚ್ಚೇ ದಿನ ಆನೆ ವಾಲೆ ಅಂತ ಹೇಳಿದ್ರು. ಸೊ ಇವತ್ತು ಅಚ್ಚೇ ದಿನ ಬಂದಿಲ್ಲ ಅನ್ನುವಂಥ ವಾತಾವರಣ ನಿಮ್ಮ ಪಕ್ಷದ ವಿರುದ್ಧ ಬರ್ತಾ ಇದೆ. ಇವ್ರು ಬರ್ತಾ ಇದ್ದ ಹಾಗೆಯೇ ಡೀಸೆಲ್ ಬೆಲೆ ಏರಿಸ 50 ಪೈಸೆ, ಈಗ ಮೊನ್ನೆ 50 ಪೈಸೆ, ಪೆಟ್ರೋಲ್ ₹1.69 ಏರಿಸಿದ್ರು, ರೈಲ್ವೆ ದರ ಏರಿಸಿದ್ರು. ನೋಡಿ, ದೇಶದ ಜನಕ್ಕೆ ಈ ಡೀಸೆಲ್ಲು ಪೆಟ್ರೋಲ್ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಗೊತ್ತು. ಇರಾಕ್ ಆ ಒಂದು ದಂಗೆ ನಡೀತಾ ಇದೆ ಒಳಗಡೆನೆ, ಅದ್ರ ಮುಖಾಂತರ ಇಡೀ ಪ್ರಪಂಚಕ್ಕಾಗಿರೋಂಥ ಒಂದು ಸಮಸ್ಯೆ. ಎರಡನೇದೇನು, ನಾವು ರೈಲ್ವೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ನಿಜ, ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದರು ಜಾಸ್ತಿ ಮಾಡಿದ್ರೆ ವಿಧಿ ಇಲ್ಲ ಅಂತ. ನೋಡಿ, ಸರ್ಕಾರಕ್ಕೆ ಬರೋ ತನಕನೂ ಕೂಡ ಇವರು ನಮ್ಮ ರಾಷ್ಟ್ರೀಯ ನಾಯಕರು, BJP ರಾಷ್ಟ್ರೀಯ ನಾಯಕರು ಎಲ್ಲರೂ ಹೇಳ್ತಾ ಬಂದರು, ಕೇಂದ್ರದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಇದನ್ನು ಸುಧಾರಣೆ ಮಾಡ್ಕೋಬೇಕು. ಇದನ್ನು ಹೇಳ್ತಾ ಬಂದಾಗ ಕೇಂದ್ರದಲ್ಲಿ ಸರ್ಕಾರದವರು ಗಮನಿಸಲಿಲ್ಲ. ಎಲ್ಲ ಹಗರಣಗಳು ಅವರೇ ಸಿಕ್ಕೊಂಡು ಅವರೇ ದುಡ್ಡು ಮಾಡ್ಕೊತ ಹೊಂಟರು. ದೇಶ ಜನ ಗಮನಿಸಲಿಲ್ಲ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಅಂತಂದಾಗ ಕೆಲವು ಅಂಶಗಳ ಬಗ್ಗೆ ಜನ ಅದಕ್ಕೆ ಬೆಲೆ ಕೊಡಲೇಬೇಕಾಗಲ್ಲ. ನೀವು ಯಾರ ತಲೆ ಮೇಲೆ ಹೊರೆ ಹಾಕ್ತಿದ್ರಿ ಅಂತ. ಈಗ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಿಂದಿನವ್ರು ಲೂಟಿ ಮಾಡಿದ್ರು, ಅಧ್ಯಕ್ಷವಾಗಿದ್ದರು, ಅವರು ಬೇಜವಾಬ್ದಾರಿಯಿಂದ ಆಡಳಿತ ನಡೆಸಿದ್ರು, ಅದಕ್ಕೆ ನಿಮ್ಗೆ ಆಡಳಿತ ಕೊಟ್ಟರು. ಮೋದಿಯವ್ರ ಮೇಲೆ ಏನಂದ್ರು, ಇವರು ಇಡೀ ದೇಶದ ಭವಿಷ್ಯ ಬದಲಾವಣೆ ಮಾಡ್ತಾರೆ, ಇವರು ಮಾಂತ್ರಿಕ ಶಕ್ತಿ ಇದೆ, ಮಾಂತ್ರಿಕ ಅಂತ ಹೇಳಿದ್ರು. ಆರಂಭದಲ್ಲಿ ನಿಮ್ಗೆ ಅಂಥದ್ದೊಂದು ಅನುಭವ ಬರಬೇಕಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದರಲ್ಲಿ ಎರಡು ರೂಪದಲ್ಲಿ ಜಾಸ್ತಿ ಆಗಿದ್ದು ಹೌದು. ಒಂದು ರೈಲ್ವೆ, ನೀವು ಹೇಳಿದಾಗ ಸರಕು ಸಾಗಣೆ ಬಜೆಟ್ ಮುನ್ನ ಯಾವತ್ತೂ ಮಾಡೋದಿಲ್ಲ, ಬಜೆಟಲ್ಲೇ ಮಾಡಬೇಕದು, ಒಂದು ಇಂಟರ್ಲಿಂಕ್ ಅದು. ಅದಕ್ಕೆ ನಾನು ಹೇಳ್ತಾ ಇರೋದು. ಹಾಗಾಗಿ ಜನ ಅದಕ್ಕೆ ಒಪ್ಕೋತಾರೆ. ಈಗ ಎಲ್ಲ ಬೆಲೆ ಏರಿಕೆ ಇದೆಯಲ್ಲ, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಅದರಿಂದ ಇಂಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಖಂಡಿತ ಪರ್ಚೇಸ್ ಮಾಡುವಂತ ದವಸ ಧಾನ್ಯ, ತರಕಾರಿ, ಎಲ್ಲಕ್ಕೂ ಎಫೆಕ್ಟ್ ಆಗುತ್ತೆ. ಈಗ ಒಂದು ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಅಂತಂದರೆ ಎಲ್ಲಿಂದ ಶುರು ಆಗುತ್ತೆ? ಲಾರಿ, ಬಸ್ಸು ಶುರು ಆಗುತ್ತೆ. ರೈತನ ರಸಗೊಬ್ಬರಗಳು ಎಲ್ಲದಕ್ಕೂ ಅಡುಗೆ ಮನೆ ತನಕ ಬರುತ್ತೆ. ಇದ್ರಾಗೆ ಕೆಟ್ಟ ಹೆಸರು ನಿಮಗೆ ಬರಲ್ವಾ? ಮೋದಿಗೆ ಕೆಟ್ಟ ಹೆಸರಲ್ಲ, ಜನ ಅರ್ಥ ಮಾಡ್ಕೋತಾರೆ. ನೋಡಿ, ಸುಮ್ಮನೆ ಜಾಸ್ತಿ ಮಾಡೋದಕ್ಕೂ, ಅರ್ಥ ಇಲ್ಲದೆ ಜಾಸ್ತಿ ಮಾಡೋದಕ್ಕೂ ಕಾರಣ ಅದನ್ನೇ ಕಾಂಗ್ರೆಸ್ ಅವರು ಮಾಡಿದ್ರೆ ಈಶ್ವರಪ್ಪನವರು ಬೀದಿಯಲ್ಲಿ ನಾನು ಬೀದಿಯಲ್ಲಿರೋದಕ್ಕೆ ಕಾರಣಗಳಿರುತ್ತೆ. ನಾನು ಬೀದಿಯಲ್ಲಿರೋ ಕಾರಣ ಇಲ್ಲ ಅಂತ ಅಂದಿಲ್ಲ. ಇದು ಮೋದಿ ಅವರಿಗೆ ಎಷ್ಟು ಟೈಮ್ ಕೊಡ್ಬೇಕಂತ ಹೇಳ್ತೀರಿ ನಾವು ಟೆಸ್ಟ್ ಮಾಡಕ್ಕೆ? ಜನ ನಿಮಗೆ ಜಾಸ್ತಿ ಇವತ್ತು ಒಳ್ಳೆ ಮೆಜಾರಿಟಿ ಕೊಟ್ಟಿದ್ದಾರೆ, ದೈತ್ಯ ಬಲ ಇದೆ ನಿಮಗೆ. ಸೊ ದೈತ್ಯ ಬಲ ಇರುವಾಗ ನಮಗೂ ದೈತ್ಯವಾದಂತ ನಿರೀಕ್ಷೆಗಳು ಇರ್ತವೆ. ದೈತ್ಯ ಬಲ ಅಲ್ಲ, ದೇವ್ರ ಬಲ ಆಯ್ತು. ಆ ಬಲ ಇರುವಾಗ ನನಗೂ ಒಬ್ಬ ಸಾಮಾನ್ಯ ನಾಗರಿಕನಿಗೆ ನಿರೀಕ್ಷೆ ಇರುತ್ತಪ್ಪ, ನೋಡಪ್ಪ ಇವರೆಲ್ಲ ಹಾಳು ಮಾಡೋ ಹೋದ್ರು, ಇವರಿಂದ ಒಳ್ಳೇದಾಗಂತ ನಾನು ಎಷ್ಟು ದಿವಸ ಕಾಯ್ಬೇಕು? ಇವತ್ತು ಬೆಲೆ ಜಾಸ್ತಿ ಮಾಡಿದಂಥದ್ದು, ರೈಲ್ವೆ ಬೆಲೆ ಜಾಸ್ತಿ ಮಾಡ್ತಿರೋದು, ಡೆವಲಪ್ಮೆಂಟು 6 ತಿಂಗಳಿಗೆ ಕಂಡೇ ಕಾಣುತ್ತೆ. ಎಷ್ಟರ ಮಟ್ಟ ರೈಲುಗಳು ಸುಧಾರಣೆಗಳಾಗಿದೆ, ಹೊಸ ರೈಲುಗಳು ಎಲ್ಲೆಲ್ಲ ಅವಕಾಶಗಳಾಗಿದೆ. ಆವಾಗ ಜನಕ್ಕೆ ಸ್ಪಷ್ಟ ಆಗುತ್ತೆ, ಹೌದು ಇವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಅಂದ್ರೆ ನಾನು 6 ತಿಂಗಳು ಕಾಯ್ಬೇಕು, ಖಂಡಿತ. ಸೊ ಅಲ್ಲಿವರೆಗೆ ಯಾವುದೇ ರೀತಿ ಮಾತುಗಳಾಗಲಿ ಅದನ್ನ ಜಜ್ಮೆಂಟ್ ಮಾಡೋ ಅಗತ್ಯ ಇಲ್ಲ. ಜಡ್ಜ್ಮೆಂಟ್ ಮಾಡೇ ಕೊಟ್ಟರು ಜನ ಇಲ್ಲ. ನೋಡಿ, ಕುದುರೆ ಕೊಟ್ಟಿದ್ದಾರೆ, ಕುದುರೆ ಸವಾರಿ ನೋಡೋದಲ್ಲ. ನಾನು ಅಧಿಕಾರ ಕೊಟ್ಟಿದ್ದು ಹೇಳ್ತಿರಲ್ಲ. ನಾನು ಇವತ್ತು ನಾವು ಜಾಸ್ತಿ ಮಾಡಿದ ಮೇಲೂ ಕೂಡ ನೀವು ಅನೇಕ ನಿಮ್ಮ ಡಿಬೇಟ್ಗಳು ನಾನು ನೋಡಿದ್ದೀನಿ. ಎಷ್ಟು ಜನ ಅರ್ಥಶಾಸ್ತ್ರಜ್ಞರು ಇದನ್ನು ಬಂದು ಮೆಚ್ಚಿದ್ದಾರೆ, ಸರಿ ಮಾಡಿದ್ದಾರೆ ಅಂತ. ರಾಜಕಾರಣದಲ್ಲಿ ಇರಬೇಕಾದ್ರೆ ನೀವು ಜಾಸ್ತಿ ಮಾಡಿದ ತಪ್ಪು ಅಂತಂದು ಕಾಂಗ್ರೆಸ್ನವರು ಬೇರೆ ಪಕ್ಷದವ್ರು ಮಾಡೋದು, ಅವರ ರಾಜಕಾರಣ ಮಾಡೋದು ತಪ್ಪಲ್ಲ. ಒಬ್ಬ ಶಾಸಕ ಪಾರ್ಟಿ ಮಾಡೋಕ್ಕೆ ಹೋಗಿ ನಿಯಮ ಮೀರಿ ಒಬ್ಬ ಪೊಲೀಸರ ವ್ಯವಸ್ಥೆ ಮೇಲೆ ಹಲ್ಲೆ ಮಾಡುವಷ್ಟು ಮಟ್ಟಿಗೆ ಬಂದರೆ ಸೊ ನಾವು ಯಾರನ್ನು ನಂಬೋದು ಈಶ್ವರಪ್ಪನವರೇ? ನೋಡಿ, ಅದಕ್ಕೆ ಹೇಳ್ತಿರೋದು, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿರೋಂಥ ಅನೇಕ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಫ್ರೀ ಹ್ಯಾಂಡ್ ಕೊಡಲ್ಲ ಅಂತ ಏನಾಗುತ್ತೆ? ಉದಾಹರಣೆಗೆ ನಿನ್ನೆ ಆ 2 ಪೊಲೀಸ್ನವರು ನುಗ್ಗಿದ್ರು. ಈ ಗೂಂಡಾಗಳು, ಕಾಶಪ್ಪನವರು ಇರ್ಬೋದು, ಆ ಸೋಮಶೇಖರ ರೆಡ್ಡಿ ಗೌಡನವರಿರ್ಬೋದು, ಅವರೆಲ್ಲರೂ ಸೇರಿಕೊಂಡು ಹೊಡೆದ್ರು. ಅವರಿಗೆ ಹೊಡೆದ ತಕ್ಷಣ ಏನು ಮಾಡಬೇಕಿತ್ತು? ಒಂದು ಸರ್ಕಾರ ಇದ್ದಿದ್ದಂಥ ಸರ್ಕಾರ, ನಮ್ಮವನಾಗಲಿ ಇನ್ನೊಬ್ಬನಾಗಲಿ, ಅವನ್ನ ಅರೆಸ್ಟ್ ಮಾಡಿ, ಅವ್ನ ಕೇಸ್ ಹಾಕಿ, FIR ಹಾಕಿ, ಪೊಲೀಸ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ, ಕೋರ್ಟ್ ಏನು ಬೇಕೋ ತೀರ್ಮಾನ ತೊಗೋತಿತ್ತು. ಅವನಿಗೆ ಬೇಲ್ ಕೊಡ್ತಿದ್ರು, ಜೈಲಿಗೆ ಕಳಿಸ್ತಿದ್ರು, ಗೂಂಡ ಹಾಕ್ಮೇಲೆ ಕಳಿಸ್ತಿದ್ರು, ಪ್ರಶ್ನೆ ಬೇರೆ. ಇವತ್ತಿನ ತನಕನೂ ಕೂಡ ವಿಧಾನಮಂಡಲದಲ್ಲಿ ನಾವು ಪ್ರಸ್ತಾಪ ಮಾಡಿದ್ರೆ ಉತ್ತರ ಕೊಡೋಕ್ಕೆ 3 ದಿನ ಬೇಕು ಅಂತಾರೆ. ಅದಕ್ಕೆ 0 ಅವರ್ ರೈಸ್ ಮಾಡ್ತೀರಾ? ಅವನು ಗೂಂಡಾಗಿರಿ ಮಾಡಿಕೊಂಡು ಪೊಲೀಸ್ನಲ್ಲಿ ಹೊಡಿಬೇಕಾದ್ರೆ ಕಾನೂನಿಲ್ಲ. ವಿಧಾನಮಂಡಲದಲ್ಲಿ ನಾವು ರೈಸ್ ಮಾಡೋದಕ್ಕೆ 0 ಅವರ್ ರೈಸ್ ಮಾಡೋಕ್ಕೆ ನಿಮ್ಮ ಕಾನೂನು ಇರೋದು ಸಾಮಾನ್ಯ ಜನರ ರಕ್ಷಣೆ ವಿನಃ ಈ ರೀತಿ ಗೂಂಡಾಗಳ ರಕ್ಷಣೆಗಲ್ಲ. ಎಲ್ರಿಗೂ ಒಂದೇ ಕಾನೂನು. ಹೌದು, ಎಲ್ರಿಗೂ ಒಂದೇ ಕಾನೂನು. ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ, ಜಾರ್ಜ್ ಅವರು ಗೃಹ ಮಂತ್ರಿಗಳು ಇದನ್ನು ಗಮನಿಸಬೇಕು. ಇದೇ ಮೊದಲ ಬಾರಿಗೆ ಒಬ್ಬ ಹೋಮ್ ಮಿನಿಸ್ಟರ್ ನನಗೆ ಭೂಗತ ಪಾತಕಿಗಳಂತ ಜೀವ ಬೆದರಿಕೆ ಇದೆ ಅಂತ ಹೇಳುವಂಥದ್ದು ಕೇಳಿದ್ದೀನಿ. ಹಾಗಾದ್ರೆ ಇವರು ನಮ್ಮ 6.5 ಕೋಟಿ ಜನರ ರಕ್ಷಣೆ ಮಾಡೋದು ಹೆಂಗೆ? ನೀವೇನು ಮಾಡ್ತಾ ಇದ್ರಿ? ನಾನು ಏನು ಮಾಡಿದ್ದೀನಿ ವಿಧಾನ ಪರಿಷತ್ ನೀವು ನೋಡಿದ್ರಿ.
ಯಾಕೆ ನಾನು ಅದು ಹೋಮ್ ಮಿನಿಸ್ಟರ್ ಹೇಳ್ತಿರೋದು. ನಾನು ಅದೇ ಅಪ್ಪ. ನನಗೆ ಜೀವ ಭಯ ಅಂದ್ರೆ ಏನ್ ಮಾಡಿ ಯಾರು ರಕ್ಷಣೆ ಮಾಡ್ತಾರೆ ಅವರು? ನಿಮ್ಮ ಹೋಮ್ ಮಿನಿಸ್ಟರ್ ಒಬ್ಬ MLA ಹೋಗಿ ಪೊಲೀಸ್ ಮೇಲೆ ಹಲ್ಲೆ ಮಾಡ್ತಾರೆ, ಒಬ್ಬ ಹೋಮ್ ಮಿನಿಸ್ಟರ್ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದೆ, ವಿಧಾನ ಪರಿಷತ್ನಲ್ಲಿ ಹೋಮ್ ಮಿನಿಸ್ಟ್ರಿಗೂ ಈ ಪ್ರಶ್ನೆ ಕೇಳಿದೆ, ವಿಧಾನ ಪರಿಷತ್ನಲ್ಲಿ DK ಶಿವಕುಮಾರ್ ವಿದ್ಯುತ್ ಮಂತ್ರಿಗೂ ಈ ಪ್ರಶ್ನೆ ಕೇಳಿದೆ. ನೀವೇ ಅಸಹಾಯಕರಾಗ್ಬಿಟ್ರೆ ರಾಜ್ಯದ ಜನರ ಗತಿ ಏನು ಅಂತ. ನನ್ನ ಪ್ರಕಾರ ಅವ್ರು ಮಂತ್ರಿಗಳಾಗಿರಬಾರ್ದು. ನೀವೇ ಅಸಹಾಯಕರಾದ್ರೆ ನಾನು ನಿಮ್ಮನ್ನು ನೋಡಿ ನನ್ನ ಭದ್ರತೆ ನಂಗೆ ಗ್ಯಾರಂಟಿ ಇರುತ್ತಪ್ಪ. ಒಂದು ಅಲ್ಲಲ್ಲ, ನಾನು ಈಗ ಅವ್ರು ರಾಜೀನಾಮೆ ಕೊಟ್ಟು ಹೋಗಿ ಅಂತ ನಾನು ಹೇಳೋದಕ್ಕಿಂತನೂ ಜನನೇ, ಯಾಕಂದ್ರೆ ನಾವು ತಪ್ಪು ಮಾಡಿದ್ವಿ, ನಾವು ತಪ್ಪು ಮಾಡಿದಂಥ ಸಂದರ್ಭ ಹೆಂಗೆ ಜನ ಬುದ್ಧಿ ಕಲಿಸಿದ್ರು ನಮಗೆ ಗೊತ್ತಿದೆ. ಅಂದರೆ ಆಡಳಿತ ಪಕ್ಷದಲ್ಲಿದ್ದಾಗ ನಿಮ್ಗೆ ರಾಜ್ಯಪಾಲರೇ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಎಲ್ಲ ಅಂತ ಹೇಳಿದ್ರಿ, ಅದು ಸತ್ಯನಾಯಿತು. ಇವತ್ತು ರಾಜಭವನ ಅದು ಅವ್ಯವಹಾರದ ಕೂಪ ಆಗಿದೆ ಅಂತ ನಿಮ್ಮ ಪಕ್ಷ ಸದಸ್ಯರು ರೇಜ್ ಮಾಡಿದ್ದಾರೆ. ರಾಜ್ಯಪಾಲರ ಅವಧಿಯಲ್ಲಿ ಆದಂಥ ವಿ ಕುಲಪತಿ ನೇಮಕ ಇರ್ಬೋದು, ಅನೇಕ ಸಿಬ್ಬಂದಿ ನೇಮಕದಲ್ಲಿ ನಡೆದಂಥ ಅವ್ಯವಹಾರವನ್ನು CBI ತನಿಖೆ ಕೊಡಿ ಅಂತ ಪ್ರಧಾನಿ ತಾವೇನ ಮನವಿ ಮಾಡ್ತೀರಾ? ನೋಡಿ, ರಾಜ್ಯಪಾಲರ ಹುದ್ದೆ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದು ಭಾರತೀಯ ಜನತಾ ಪಾರ್ಟಿ. ಬಟ್ ಅವ್ರು ಉಳಿಸ್ಕೊಳ್ಳಿಲ್ಲ ಅದು. ಭಾರದ್ವಾಜ್ ಅನ್ನೋಂಥ ವ್ಯಕ್ತಿ ಆ ಸ್ಥಾನಕ್ಕೆ ಅಯೋಗ್ಯ ಅನ್ನೋಂಥ ಅಂಶ ನಾನು ಇವತ್ತಲ್ಲ, ಪ್ರಾರಂಭದಿಂದನೇ ಹೇಳ್ಕೊಂಬಂದೆ. ಯಾಕೆ ರಾಜ್ಯಪಾಲ ನಿಮ್ಮ ಮೇಲೆ ತುಂಬ ಜನ ಅಟ್ಯಾಕ್ ಮಾಡಿದ್ರು ಹೇಳಿದ್ರು. ನಾನು ಹೇಳ್ತಾ ಇದ್ದೆ, ನನಗೆ ವೈಯಕ್ತಿಕವಾಗಿ ರಾಜ್ಯಪಾಲರ ಬಗ್ಗೆ ಭಾರದ್ವಾಜ್ ಬಗ್ಗೆ ದ್ವೇಷ ಇಲ್ಲಪ್ಪ, ಅವ್ರ ನಡವಳಿಕೆ ಬಗ್ಗೆ ಸರಿ ಇಲ್ಲ, ಇದು ನಾನು ಹೇಳ್ತಾ ಬಂದಿದ್ದೀನಿ. ಇದು ಮೊನ್ನೆ ಪ್ರೂವ್ ಆಗಿದೆ. ಇವತ್ತು ಅವ್ರ ಬಗ್ಗೆ ನಾನು ಏನು ಹೇಳಿ? ಈಗ ಏನಾಗುತ್ತೆ, ಈ ಎಲ್ಲರೂ ಮಕ್ಕಳು ಸೇರಿಕೊಂಡು ಒಂದು ಹಾವನ್ನು ಕಲ್ಲು ತೊಗೊಂಡು ಹೊಡೆದು ಸಾಯಿಸ್ಬಿಟ್ಟಿರ್ತಾರೆ. ಸತ್ತೋಗಿರೋ ಹಾವನ್ನು ಮತ್ತೆ ಮತ್ತೆ ಹೊಡೆದ್ರೆ ಏನು ಲಾಭ? ಆದರೆ ಅವ್ರ ಪೀರಿಯಡ್ನಲ್ಲಿ ಏನೇನು ಅನ್ಯಾಯ ಆಗಿದೆ, ಎಜುಕೇಷನ್ ಫೀಲ್ಡಲ್ಲೂ ಸೇರಿ ನಾಮಕರಣ, ವಿಧಾನ ಪರಿಷತ್ತಿ ನಾಮಕರಣ, ಅಕ್ರಮ ಗಣಿಗ, ಅದರ ಬಗ್ಗೆ ಅವ್ರ ರಕ್ಷಣೆ, ಈ ಹಣ ಎಷ್ಟೆಷ್ಟು ಲೂಟಿ ಮಾಡಿದ್ದಾರೆ ಅನ್ನೋದು ಭಗವಂತನಿಗೆ ಗೊತ್ತೋ ಇಲ್ಲೋ ನನಗೆ ಅನುಮಾನ. ಅಷ್ಟು ಮಾಡಿಬಿಟ್ಟಿದ್ದಾರೆ. ಅಷ್ಟು ನನಗೆ ನನ್ನ ಹತ್ರ ಇನ್ಫಾರ್ಮೇಷನ್ ಬರ್ತಾ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಕೇಂದ್ರ ಸರ್ಕಾರ ತನಿಖೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನು ಬೀಯಿಂಗ್ ಅಪೋಸಿಷನ್ ಲೀಡರ್ ಕೇಳ್ತಾ ಇದ್ದೀನಿ, ಯು ಆರ್ ದಿ ಕಸ್ಟೋಡಿಯನ್ ಆಫ್ ದಿ ಪೀಪಲ್ ಅಲ್ವಾ? ಈಗ ನಾನು ರೂಲಿಂಗ್ ಪಾರ್ಟಿಗಿಂತ ನಿಮ್ಮ ಜವಾಬ್ದಾರಿ. ನಿಮ್ಮ ಅವಧಿಯಲ್ಲೂ ಕೂಡ ವ್ಯವಹಾರ ಆಗಿದೆ ಅವ್ರ ಹತ್ರ. ನಾನು ಇಲ್ಲ ಅಂದರೆ ನಾನೇ ಹೇಳ್ತಾ ಇದ್ದೀನಿ. ನಾನು ಇವತ್ತಲ್ಲ, ನಾನು ರೂಲಿಂಗ್ ಪಾರ್ಟಿಯಲ್ಲಿರೋಂಥ ಸಂದರ್ಭದಲ್ಲಿ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿರೋಂಥ ಸಂದರ್ಭದಲ್ಲಿ ಈ ಮನುಷ್ಯ ಹಂಸರಾಜ್ ಭಾರದ್ವಾಜ್ ಅವರು ಆ ಪವಿತ್ರವಾದ ರಾಜ್ಯಪಾಲರ ಹುದ್ದೆಗೆ ಯೋಗ್ಯರಲ್ಲ ಅವತ್ತಿಂದನೂ ಹೇಳ್ಕೊತಾ ಬಂದಿದ್ದೀನಿ. ಏನು ಮಾಡ್ತೀರಿ? ಕೇಂದ್ರ ಸರ್ಕಾರ ಅವ್ರನ್ನ ಡೆಪ್ಯೂಟ್ ಮಾಡಿತ್ತು ಆಗಿನ UPA ಸರ್ಕಾರ. ಈಗ ನೀವು ತನಿಖೆ ಮಾಡ್ತೀರಾ? ಸರ್ಕಾರ ನೀವು ನಿಮ್ಮ ABVP ಪತ್ರ ಬರೆದಿದೆ ಪ್ರಧಾನಿಗಳಿಗೆ. ನಾನು ಅದಕ್ಕೆ ಹೇಳ್ತೀನಿ, ಪ್ರಧಾನಮಂತ್ರಿ ಹತ್ರ ನಾನು ಖಾಸಗಿಯಾಗಿ ಹೋಗಿ ಮಾತಾಡಿ ಏನೇನು ಮಾಡಬೇಕು ಖಂಡಿತ ಅಧಿಕಾರ ಮಾಡ್ತೇನೆ. ತನಿಖೆ ಆಗ್ಬೇಕಂತೀರಿ? ನಾನು ಮಾಡ್ತೀನಿ, ಏನೇನು ಮಾಡಬೇಕು ಮಾಡ್ತೀನಿ. ಯಾಕೆಂತಂದರೆ ಇಲ್ಲಿ ನಾನು ಗೃಹ ಮಂತ್ರಿಗಳ ಹತ್ರನೂ ಮಾತಾಡಬೇಕಾಗತ್ತೆ ಈ ವಿಚಾರಗಳು. ಯಾಕಂದ್ರೆ ಒಂದು ಅಂಶ ಅಲ್ಲ ಇದು. ಈವನ್ ಫೈನಾನ್ಸ್ ಮಿನಿಸ್ಟರ್ ಹತ್ರ ಮಾತಾಡಬೇಕಾಗುತ್ತೆ, ಲಾ ಮಿನಿಸ್ಟರ್ ಹತ್ರನೂ ಮಾತಾಡಬೇಕಾಗುತ್ತೆ. ಮಾತಾಡೋಂಥ ಸಂದರ್ಭದಲ್ಲಿ ಏನೇನಿದೆ ಅಂತ ನನ್ನ ಹತ್ರ ಏನೇ ನಮ್ಗೆ ಅಂಶಗಳಿದೆ ಅದಷ್ಟನ್ನು ಅವ್ರ ಗಮನಕ್ಕೂ ತರ್ತೇನೆ, ಅವ್ರ ತೀರ್ಮಾನಕ್ಕೆ ನಾನು ಬಿಡ್ತೇನೆ. ಅದೇ ವ್ಯಕ್ತಿ ಜೊತೆಗೆ ಭಾಳ ನಿಗೂಢವಾಗಿದ್ದಂಥ ಒಬ್ಬ ವ್ಯಕ್ತಿ ವಿಕಾಸ್ ಬನ್ಸೋಡಿ ಅಂತ, ಯಾರು ಏನೋ ಗೊತ್ತಿಲ್ಲ, ಅಂಥವ್ರನ್ನ ಇವತ್ತು ಲೋಕಾಯುಕ್ತ SITಗೆ ಇವತ್ತು ಕಾನೂನು ಸಲಹೆಗಾರ ಮಾಡ್ತಾರೆ. ಅವ್ರ ಹಿನ್ನೆಲೆ ಏನು ಗೊತ್ತಿಲ್ಲ. ಯಾವ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಈಶ್ವರಪ್ಪ? ವಿಚಿತ್ರ ಗೊತ್ತರ, 80,000 ರೂಪಾಯಿ ಅವನಿಗೆ ಸಂಬಳ, ನಂಬರ್ 1 ಚೀಫ್ ಸೆಕ್ರೆಟರಿ ಲೆವೆಲ್ಲು. ಆಮೇಲೆ Z ಕ್ಯಾಟಗರಿ ಅವನಿಗೆ ಪ್ರೊಟೆಕ್ಷನ್ನು. ಅದಾದ ನಂತರ ಈ ಮಂತ್ರಿಗಳು ಯಾವ ಲೆಕ್ಕಕ್ಕಿಲ್ಲ ಅವ್ರ ಮುಂದೆ, ಅವ್ರ ಎಲ್ಲ ಸೌಲಭ್ಯಗಳು. ಹಂಸರಾಜ್ ಭಾರದ್ವಾಜ್ ಅಂತ ಒಬ್ಬ ಕಾನೂನು ತಕ್ಕನ ಲಾ ಮಿನಿಸ್ಟ್ರು ಅಂತಾರು. ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಬಹಳ ಸಂಕೋಚ ಆಗುತ್ತೆ. ಅಲ್ಲ, ಈ ಯಾರು ಬನ್ಸೋಡಿ ಕನ್ನಡಿಗರಿಲ್ವಾ? ಎಷ್ಟು ಜನ ಅಡ್ವೊಕೇಟ್ ಜನರಲ್ ಆಗಿದ್ದವರು ಇದ್ದಾರೆ, ಪಂಡಿತರಿದ್ದಾರೆ, ನಿವೃತ್ತ ನ್ಯಾಯಮೂರ್ತಿಗಳಿದ್ದಾರೆ. ಅದಕ್ಕೆ ಈಗ ಒಬ್ಬ ರಾಜ್ಯಪಾಲ ಅನ್ನೋಂಥ ಒಂದು ಹುದ್ದೆನ ಎಷ್ಟರ ಮಟ್ಟಿಗೆ ದುರುಪಯೋಗ ಮಾಡ್ಕೋಬಹುದು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಈ ಹಂಸರಾಜ್ ಭಾರದ್ವಾಜ. ಬನ್ಸೋಡಿ ನೇಮಕ ಕೂಡ ಒಂದು ರೀತಿ ಒಪ್ಪಂದ ಆಗಿದೆ. ಒಂದಲ್ರಿ ಅಂತ 100 ಕೊಡ್ತೀನಿ ನಾನು, ನೀವು ಒಂದು ಹೇಳ್ತಿದ್ದೀರಿ, 100 ಇದೆ ನನ್ನ ಹತ್ರ. ಏನು ಮಾಡ್ತೀರಿ? ಸತಾವು ಎಷ್ಟರ ಮಟ್ಟಿಗೆ ಅವ್ರನ್ನ ವಸೂಲಿ ಮಾಡೋದಕ್ಕೆ ಆಗತ್ತೆ ಬಿಡುತ್ತೆ ನನಗೆ ಗೊತ್ತಿಲ್ಲ. ಈಗ ಈಶ್ವರಪ್ಪನವರು ಪ್ರತಿಪಕ್ಷ ನಾಯಕರಾದ್ರಿ, ಅನಂತಕುಮಾರ್ ಕೇಂದ್ರದಲ್ಲಿ ಮಂತ್ರಿ ಆದರು, ಸದಾನಂದಗೌಡರು ಕೂಡ ಅವರು ಈಗ ರೈಲ್ವೆ ಮಂತ್ರಿಗಳು, ನಿಮ್ಮ ಇನ್ನೊಬ್ಬರು ಸ್ನೇಹಿತರು. ನೀವಿಬ್ಬರು ಒಟ್ಟಿಗೆ ಬಂದಂಥ ರಾಜಕಾರಣದಲ್ಲಿ ಹೆಚ್ಚು ಕಮ್ಮಿ ಅಂದರೆ ನೀವು ಗುರು ಅಂತ ಹೇಳ್ತೀರಿ ಅವ್ರನ್ನ. ಯಡಿಯೂರಪ್ಪನವರು ಇವತ್ತು ಬರೀ MP ಆಗಿ ಉಳ್ಕೊಂಡ್ರಲ್ಲ, ನೀವೇ ಕೃಷಿ ಸಚಿವರಾಗ್ತಾರೆ ಅಂತ ಹೇಳಿದ್ರಿ. ಯಡಿಯೂರಪ್ಪನವ್ರನ್ನ ಕೃಷಿ ಮಂತ್ರಿ ಮಾಡಿದರೆ ದೇಶಕ್ಕೆ ತುಂಬ ಒಳ್ಳೆಯದಾಗೋದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದರೆ ಯಡಿಯೂರಪ್ಪನವ್ರನ್ನ ವಿಧಾನಸಭೆ ಒಳಗಡೆ ನನ್ನನ್ನು ಕರ್ಕೊಂಡೋದಾಗ ಮೊದಲನೇ ದಿನ ಅವತ್ತು ಅವ್ರ ಬಾಯಲ್ಲಿ ಮೊದಲನೇ ಬಂದಿದ್ದ ಪದನೇ ರೈತ. MP ಎಲೆಕ್ಷನ್ ನೀವು ನಿಂತ್ಕೋಬೇಕು ಅಂತ ಒತ್ತಾಯ ಮಾಡಿದ್ವಿ. ಯಾಕೆ? ಅವ್ರು ಕೇಂದ್ರ ಕೃಷಿ ಸಚಿವರಾಗ್ತಾರೆ ಅಂತ ನಂಬಿಕೆ ಮೇಲೆ. ಸರಿ, ಏನೇನು ಕಾರಣಕ್ಕೂ ಕೇಂದ್ರದವ್ರನ್ನ ತೊಗೊಂಡಿಲ್ಲ. ಭಾಳ ದೊಡ್ಡವ್ರದ್ದು ಯಾಕೆ ತೊಗೊಂಡಿಲ್ಲ ಅನ್ನೋದಕ್ಕೆ ಕೇಳೋಷ್ಟು ದೊಡ್ಡ ನಾನಂತೂ ಅಲ್ಲ, ಬೇರೆ ಬೇರೆ ಕಾರಣಕ್ಕೆ ತೊಗೊಂಡಿರ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ಕಾಡಲ್ಲಿರೋಂಥ ಸಿಂಹ ಯಾವತ್ತೂ ಸಿಂಹವೇ ಅದು. ಈಗ ಸಿಂಹ ಅಲ್ಲ, ಅದು ಕಾಡಲ್ಲಿರೋ ಸಿಂಹ. ನೀವು ಹೇಳೋದು ಅವಾಗಿತ್ತು ಸಿಂಹ, ಈಗ ಸಿಂಹ ಅಲ್ಲ, ಈಗ ಸೈಲೆಂಟ್ ಆಗಿದೆ. ಒಂದೇ ಮಾತು ಹೇಳಿದ್ದಾರೆ,
ಕೇಂದ್ರಕ್ಕಿಂತನೂ ಕರ್ನಾಟಕ ರಾಜ್ಯಕ್ಕೆ ನಂಗೆ ಭಾಳ ಆಸಕ್ತಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ನಾನು ತಂದೆ ತರ್ತೀನಿ, ನಾನು ಸಂಘಟನೆ ಗಟ್ಟಿ ತರೋದು ಅಂತ? ಮಾಡಿ ಇಡೀ ರಾಜ್ಯದಲ್ಲಿ ಸಂಘಟನೆ ನಮ್ಮಂಥ ಲಕ್ಷಾಂತರ ಜನ ಕಾರ್ಯಕರ್ತರು ಅವರಿಂದ ಬೆಳೆದ್ರು. ರಾಜ್ಯಾಧ್ಯಕ್ಷರು ಮಾಡ್ತಾರೆ ಯಡಿಯೂರಪ್ಪನವ್ರನ್ನ ನೋಡ್ರಿ, ಈಗ ನಾನು ರಾಜ್ಯ ಅಧ್ಯಕ್ಷನೂ ಆಗಿರಲಿಲ್ಲ ಈ ಚುನಾವಣೆ ಸೋತಾಗ. ನಾನು ನನ್ನೇ ತನಕನೂ ಕೂಡ ಏನೂ ಅಲ್ಲ, ಅದು ರಾಜ್ಯ ಪ್ರವಾಸ ಮಾಡಿ ಸಂಘಟನೆ ಮಾಡಲಿಲ್ಲೇನು. ಬಿ ಜೆ ಪಿನಲ್ಲಿ ಸ್ಥಾನಮಾನ ಬೇಕು ಅನ್ನೋದನ್ನು ನಾನಂತೂ ಒಪ್ಪಲ್ಲ. ಸ್ಥಾನಮಾನದಿಂದಲೇ ಹೊರಗೆ ಹೋಗಿದ್ದು, ಸಿಕ್ಕಿಲ್ಲ ಅಂತಲೇ ಹೊರಗೆ ಹೋಗಲಿಲ್ವಾ? ನಾನು ಅವ್ರು ಯಾಕೆ ಹೋದರು, ಯಾಕೆ ಬಂದರು, ನಾನು ಅದ್ರ ಚರ್ಚೆ ಹೋಗಲ್ಲ. ಈಗ ಯಡಿಯೂರಪ್ಪ ಒಬ್ಬ ಹೊರಗಿದ್ದಾರೆ, ಯಡಿಯೂರಪ್ಪನ ಕೂಡ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತ ಹೇಳ್ತೀರಿ ನೀವು. ಹೊರಗಿದ್ದಾರೆ ಅಂತ ದಯವಿಟ್ಟು ಹೇಳಿದ್ರೆ ನಾನಂತೂ ನಾನು ಅಧಿಕಾರ ಸ್ಥಾನಮಾನ ವಿಚಾರ ಬಗ್ಗೆ ಮಾತಾಡ್ತೀನಿ. ಮತ್ತೆ ಅದು ಹೇಳ್ತಾ ಇದ್ದೀರಿ. ಈಗ ಎಂ ಪಿ ಆಗಿದ್ದಾರೆ ಯಡಿಯೂರಪ್ಪ, ಅಷ್ಟೇ ಬರೀ ಎಂ ಪಿ ಅಷ್ಟೇ ಅಂತಿರಲ್ಲ. ಎಂ ಪಿ ಅಷ್ಟೇ ಅಲ್ಲ, ಎಂ ಪಿ ಇಡೀ ದೇಶದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಇಡೀ ಎಲ್ಲ ಕೇಂದ್ರದ ಮಂತ್ರಿಗಳ ಹತ್ರ ಹೋಗಿ ಕೂತು ಚರ್ಚೆ ಮಾಡಿ ಮಾರ್ಗದರ್ಶನ ಮಾಡೋಂಥ ಶಕ್ತಿ ಇರೋಂಥ ಒಬ್ಬ ವ್ಯಕ್ತಿ. ನಾನು ಅದಕ್ಕೋಸ್ಕರ ಸಿಂಹ ಅಂತಿದ್ದು ನಾನು ಅವ್ರನ್ನ. ಜೊತೆಗೆ ಅವ್ರಿಗೆ ಆಸಕ್ತಿ ಇತ್ತು ಕರ್ನಾಟಕ ರಾಜ್ಯ. ನಾನು ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆ ಕಟ್ತೀನಿ ಅಂತ ಹೊರಟಿರೋಂಥ ಸಂದರ್ಭದಲ್ಲಿ ನಿಜಕ್ಕೂ ಅವ್ರ ನೇತೃತ್ವದಲ್ಲಿ ಇಡೀ ರಾಜ್ಯ ಸಂಘಟನೆ ಕಟ್ತೇವೆ. ಸೊ ಯಡಿಯೂರಪ್ಪ ಈಗ ಕೇಂದ್ರದಲ್ಲಿ ಮಂತ್ರಿ ಆಗೋ ಚಾನ್ಸ್ ಇಲ್ಲ? ಗೊತ್ತಿಲ್ಲ ನನಗೆ, ಕೇಂದ್ರ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದು. ಯಾಕೆಂದರೆ ಯಾಕೆ ಸೇರಿಸ್ಕೊಳ್ಳೋದು? ಯಡಿಯೂರಪ್ಪನವರು ಕೃಷಿ ಮಂತ್ರಿ ಅಂತ ಈಶ್ವರಪ್ಪನವ್ರು ಹೆಂಗೆ ಹೇಳಿದ್ರು? ಅವರೇ ನೀವು ಪ್ರೀತಿಯಿಂದ ಹೇಳಿರ್ಬೋದು. ಮನೆ ಮಗಳು ಬಹಳ ಒಳ್ಳೆಯವನು ಮದುವೆ ಆಗ್ತಾನೆ ಅಂತ ಇಷ್ಟಪಟ್ಟಿರ್ತೀವಿ ನಾವು, ಆಗಬೇಕು ಅಂತ ಅವ್ರ ಆಸೆ. ಅವ್ನು ಕುಡ್ಕಾಗ್ಬಿಟ್ಟಿರ್ತಾನೆ, ಏನು ಮಾಡೋದು? ಜಾತಕ ಸರಿ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಬರಲ್ಲ ಅಂತ ನೋಡಿ ಇವರೇ, ನಮ್ಮ ಕೇಂದ್ರ ನಾಯಕರು ಎಲ್ಲ ಯೋಚನೆ ಮಾಡ್ತಾರೆ, ದೇಶ ದೃಷ್ಟಿಯಿಂದ ಯೋಚನೆ ಮಾಡ್ತಾರೆ, ಯಡಿಯೂರಪ್ಪನ ಬಗ್ಗೆನೂ ಯೋಚನೆ ಮಾಡಿರ್ತಾರೆ. ಇದಕ್ಕೆ ಯಾಕೆ ಕೈ ಬಿಟ್ಟಿದ್ದಾರೆ ಇದು ನನಗೆ ಗೊತ್ತಿಲ್ಲ. ನನಗಿಂತ ತುಂಬ ಯೋಚನೆ ಮಾಡೋಂಥ ಅವ್ರ ಮೇಲೆ ಆರೋಪಗಳಿದ್ದಾವೆ ಅಂತೇಳಿ ಕೈ ಬಿಟ್ಟಿದ್ದಾರೆ. ನನಗಲ್ಲ, ನನ್ನ ಆ ಪಾಯಿಂಟಿಗೆ ನಾನು ಹೋಗಕ್ಕೆ ಇಷ್ಟಪಡಲ್ಲ. ಯಡಿಯೂರಪ್ಪನವ್ರನ್ನ ಮೋದಿ ಪ್ರಧಾನಿಯಾಗಿ ಅವ್ರನ್ನ ಮಂತ್ರಿಮಂಡಲಕ್ಕೆ ಸರ್, ಅವ್ರು ಕೃಷಿ ಮಂತ್ರಿ ಆಗಬೇಕು ಅಂತ ಇಡೀ ದೇಶ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತನ ಅಪೇಕ್ಷೆ, ಬರೀ ಈಶ್ವರಪ್ಪಂದಲ್ಲ. ಆ ದಿಕ್ಕಿನಲ್ಲಿ ಇವತ್ತಿಲ್ಲ ನಾಳೆ ಆಗ್ತಾರೆ ಅಂತ ನಂಬಿಕೆ ನನಗಿದೆ. ಒಟ್ಟಾರೆ ಯಾವುದಾದ್ರೂ ಒಳ್ಳೆಯದೇ, ಅವ್ರು ಕೃಷಿ ಮಂತ್ರಿ ಆದರೂ ಒಳ್ಳೆಯದೇ, ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಸರ್ಕಾರ ಬಂದರೂ ಒಳ್ಳೆಯದೇ ಬಿಜೆಪಿದು. ಇವತ್ತು ವಿಧಾನ ಪರಿಷತ್ನಲ್ಲಿ ಸಂಖ್ಯಾಬಲ ದೃಷ್ಟಿಯಿಂದ ನೀವು ಮತ್ತು ಕಾಂಗ್ರೆಸ್ಸು ಹೆಚ್ಚು ಕಮ್ಮಿ ಹತ್ತಿರ ಇದ್ರಿ. ನೀವೇ 30 ವಿಧಾನ ಪರಿಷತ್ ಸಭಾಪತಿ, ವಿಧಾನಸಭೆಯ ಉಪಸಭಾಪತಿ ವಿಚಾರದಲ್ಲಿ JDS ಕಾಂಗ್ರೆಸ್ ಮೈತ್ರಿ ಮಾಡ್ಕೊಳ್ತಾ ಇದೆ ಅನ್ನೋಂಥದ್ದು. ನೋಡಿ, ನೆನ್ನೆನೇ ನಾನು ಇವತ್ತು ಇಡೀ ರಾಜ್ಯದಲ್ಲಿ ಈ ಸಬ್ಜೆಕ್ಟ್ ಇದೆ. ನೆನ್ನೆ ಕೆಲವು JDS ನಾಯಕರ ಹತ್ರನೂ ಕೂಡ ನಾನು ಮಾತಾಡಿದೆ. ಅವ್ರು ಹೇಳಿದರು, ಯಾವ ಕಾರಣಕ್ಕೂ ನಾವು ಕಾಂಗ್ರೆಸ್ ಜೊತೆ ನಾವು ಹೋಗಲ್ಲ, ನಾವು ಕಾಂಗ್ರೆಸ್ಸಿನ ವಿರೋಧಿಗಳು, ನಾವು ಯಾವ ಕಾರಣಕ್ಕೂ ಹೋಗಲ್ಲ ಅನ್ನೋಂಥ ಅಂಶವನ್ನು ಹೇಳಿದ್ದಾರೆ. ಹಾಗಾಗಿ ನಾವು JDSನವ್ರ ಜೊತೆ ಮಾತುಕತೆ ನಡೆಸಿ ಏನು ಮಾಡಬೇಕು ಮುಂದೆ ಯೋಚನೆ ಮಾಡ್ತೇವೆ. ಸೊ ಮೈತ್ರಿ ಮಾಡ್ಕೊಳ್ತೀರಿ? ಗೊತ್ತಿಲ್ಲ ನನಗೆ. ಈಗ JDSನವ್ರು ಸದ್ಯಕ್ಕೆ ನಾವು ಕಾಂಗ್ರೆಸ್ ಜೊತೆ ಹೋಗಲ್ಲ ಈ ಮಾತನ್ನು ಹೇಳಿದ್ರು. ಹಾಗಾದ್ರೆ JDS ಉಪಸಭಾಪತಿ ಸ್ಥಾನ ಬಿಟ್ಕೊಡ್ತೀರಿ ಬಿಜೆಪಿ? ನೋಡಿ, ಕೂತಾಗ್ರಿ ಏನು ಬೇಕು ಅಂತ, ಏನು ಮಾಡಬೇಕು ಬಿಡಬೇಕು ಮಾತುಕತೆ ಕೂತಾಗ ಅವೆಲ್ಲ ಚರ್ಚೆಗೆ ಬರುತ್ತೆ. ಬಟ್ ಸದ್ಯಕ್ಕೆ ಕಾಂಗ್ರೆಸ್ನವ್ರ ಜೊತೆ ನಾವು ಹೋಗಲ್ಲ ಅನ್ನೋ ಮಾತು JDSನವ್ರು ಹೇಳಿದ್ದಾರೆ. ಸೊ ನಿಮ್ಗೆ ಈಗಾಗಲೇ ವಿಧಾನ ಪರಿಷತ್ ಚುನಾವಣೆಗೆ ಹೆಚ್ಚು ಕಮ್ಮಿ ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ಇಲ್ಲೂ ಕೂಡ ಹೊಂದಾಣಿಕೆ ಆಗುತ್ತೆ JDS ಬಿಜೆಪಿ ಎಲ್ಲಿ? ವಿಧಾನ ಪರಿಷತ್ನಲ್ಲಿ. ಅಲ್ಲ, ಅದಕ್ಕೆ ಹೇಳ್ತೀನಲ್ಲ ನಾನು. ಈಗ ನಾವು ಸದ್ಯಕ್ಕೆ ಯಾವುದೇ ಡಿಸ್ಟರ್ಬ್ ಮಾಡೋದಿಲ್ಲ, ನಾವು ಮಾತಾಡೋಂಥ ಸಂದರ್ಭ ಬಂತ ನಿಮ್ಮ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವು ಹೊಂದಾಣಿಕೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಿಜೆಪಿ ಮುಕ್ತವಾಗಿದೆ. ನಾವು ಮುಕ್ತ. ನಾವು ಕಾಂಗ್ರೆಸ್ ವಿರೋಧಿಗಳು ಯಾರು ಬಂದರೂ ಕೂಡ ನಾವು ಕಾಂಗ್ರೆಸ್ ವಿರೋಧಿಗಳ ಜೊತೆ ಹೊಂದಾಣಿಕೆ ಮಾಡ್ಕೋತೀವಿ ನಾವು. ಸೊ ಒಂದು ಕೊನೆಯದಾಗಿ ರಾಜ್ಯಪಾಲರು ಈಗ ಕೆಲವರೆಲ್ಲ ರಾಜೀನಾಮೆ ಕೊಡ್ತಾ ಇದ್ದಾರೆ. ಕರ್ನಾಟಕದಿಂದ ಒಂದಷ್ಟು ಜನ ರಾಜ್ಯಪಾಲರಾಗೋ ಚಾನ್ಸ್ ಇದೆ ಅಂತ, ಹೌದಾ? ಆಗ್ಬೋದು. DS ಶಂಕರಮೂರ್ತಿ, ರಾಮಜೋಯಿಸು, ಚಂದ್ರೇಗೌಡರು, ಈ ಥರ ಹೆಸರಿದೆ ಗೊತ್ತಿಲ್ಲ. ನಾವು ಕೆಲವ್ರದ್ದು ಮಾಡಬೇಕು ಅಂತ ಮನವಿ ಮಾಡಿದ್ವಿ ನಾವು. ಯಾರ್ಯಾರದು ಸರ್? ಅಲ್ಲಲ್ಲ, ಮನವಿ ಮಾಡಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ನೀವು ಯಾರ್ಯಾರು ಮಾಡಬೇಕು ಅನ್ನೋಂಥ ಪಟ್ಟಿ ನೀವು ಕಳಿಸಿ ಅಂತಂದ ನಾವು ಖಂಡಿತ ಕಳಿಸ್ತೀವಿ. ಅವರು ಮಾಡೋಂಥ ಸಂದರ್ಭದಲ್ಲಿ ಇವ್ರು ಆಗ್ಬೋದಾ ಖಾಸಗಿಯಾಗಿ ಮಾತಾಡಿದ್ದಾರೆ. ಅದನ್ನು ನಾವು ಖಾಸಗಿಯಾಗಿ ಉತ್ತರ ಕೊಟ್ಟಿದ್ದೀವಿ. ಅನೇಕ ವಿಷಯ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ತಮಗೆ ಧನ್ಯವಾದ. ಧನ್ಯವಾದ. ಇದು ಇವತ್ತಿನ ಟಾರ್ಗೆಟ್ ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.